APJ ಅಬ್ದುಲ್ ಕಲಾಂ ಅವರು ಭಾರತ ದೇಶದ 11ನೇ ಪ್ರೆಸಿಡೆಂಟ್ ಆಗಿದ್ದರು. ಪ್ರೆಸಿಡೆಂಟ್ ಆದಮೇಲೆ ಅವರಿಗೆ ಪ್ರೆಸಿಡೆನ್ಸ್ ಹೌಸನ್ನು ಕೊಟ್ಟಿದ್ದರು ಗೌರ್ಮೆಂಟು. ಯಾವಾಗ ತಮ್ಮ ಪ್ರೆಸಿಡೆನ್ಸಿ ಮುಗೀತು, ಪ್ರೆಸಿಡೆಂಟ್ ಸರ್ವಿಸ್ ಮುಗೀತು, ಆವಾಗ ಅವ್ರು ವಾಪಸ್ ಹೋಗೋ ಟೈಮ್ನಲ್ಲಿ ಆ ಪ್ರೆಸಿಡೆಂಟ್ ಹೌಸ್ನಲ್ಲಿ ಕೆಲಸ ಮಾಡೋನು APJ ಅಬ್ದುಲ್ ಕಲಾಂ ಅವ್ರಿಗೆ ಹೇಳಿದ್ರಂತ, ಸರ್ ನೀವು 10 ನಿಮಿಷ ಕೂಡ್ರಿ, ನಾನು ನಿಮ್ಮ ಲಗೇಜ್ ಎಲ್ಲನೂ ಲಾರಿದಾಗ ಪ್ಯಾಕ್ ಮಾಡಿಸಿ ಕಳಿಸ್ತೀನಿ ಅಂತ ಹೇಳಿದ್ರಂತ. ಅವಾಗ ನಮ್ಮ APJ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರಂತ ನಗ್ತಾ, ಹುಚ್ಚ, ನನ್ನ ಹತ್ರ ಯಾವುದೂ ಲಗೇಜ್ ಇಲ್ಲ, ನಾನು ಬರೋ ಟೈಮ್ನಾಗ ಖಾಲಿ ಬಂದಿದ್ದೆ, ನನ್ನ ಹತ್ರ ಒಂದು ಸೂಟ್ ಕೇಸ್ ಇತ್ತು, ಒಂದು ಸೂಟ್ ಕೇಸ್ನಾಗ 2 ಜೋಡಿ ಬಟ್ಟೆ ಇದ್ದವು, ಒಂದು ಗಡಿಯಾರ ಇತ್ತು, 1 ಜೋಡಿ ಶೂಸ್ ಇತ್ತು ಅಷ್ಟೇ, ಅದನ್ನೇ ತೊಗೊಂಡು ನಾನು ವಾಪಸ್ ಹೋಗ್ಲತ್ತೀನಿ, ನಂದು ಏನೂ ಲಗೇಜ್ ಇಲ್ಲ ಅಂದಾಗ ಆ ಕೆಲಸ ಮಾಡೋನು ಕೆಲಸಗಾರ ಕಣ್ಣೀರು ಹಾಕ್ದನಂತ. ಯಾಕಂದ್ರೆ APJ ಅಬ್ದುಲ್ ಕಲಾಂ ಅವರಷ್ಟು ಸರಳ ಜೀವಿ ಆ ಕೆಲಸ ಮಾಡೋನು ನೋಡಿರಲಿಲ್ಲ ಮೊದಲು. ನಮ್ಮ ಭಾರತ ದೇಶ APJ ಅಬ್ದುಲ್ ಕಲಾಂರಂತಹ ವಿಜ್ಞಾನಿ ಇವತ್ತು ನಮ್ಮ ಭಾರತ ದೇಶ ಕಳ್ಕೊಂಡದ. APJ ಅಬ್ದುಲ್ ಕಲಾಂ ಅವರು ಏನಿದ್ರು ಅಂದರೆ ಭಾಳ ಸರಳ ಜೀವಿ ಇದ್ದರು. ಇವತ್ತು 27 ಜುಲೈ ನಾವು APJ ಅಬ್ದುಲ್ ಕಲಾಂ ಅವರನ್ನು ಕಳ್ಕೊಂಡಿದ್ದಂತಹ ದಿನ ಇದು.